ಅಣ್ಣ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ. ಏನಂತಂದ್ರೆ ನಿಮ್ಮ ಕಮೆಂಟ್ಗಳನ್ನ ನಾವು ನೋಡ್ತಾ ಹೋದಾಗ ದರ್ಶನ್ ಅಭಿಮಾನಿಗಳು ಹಾಕಿರುವಂಥದ್ದು ಏನಂತಂದ್ರೆ, ಸರ್ ಈ ಕೇಸ್ನ ನೀವೇ ತಗೊಳ್ಳಿ, ನೀವೇ ಹ್ಯಾಂಡ್ ಓವರ್ ಮಾಡಿ, ಈ ಕೇಸ್ನ ನೀವು ತೊಂದರೆ ನಾವು ಗೆದ್ದು ನಮ್ಮ ಬಾಸ್ ಬಂದೇ ಬರ್ತಾರೆ ಅನ್ನುವಂಥ ಭರವಸೆಯಲ್ಲಿದ್ದಾರೆ ಅವರು. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಸರ್ ಇದು ದರ್ಶನ್ ಅಭಿಮಾನಿಗಳು ಅವ್ರು ಹಾಕಿರೋದು ನಿಜವಾಗ್ಲೂ ಸ್ವಾಗತಾರ್ಹ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಕೊಡ್ದಿದ್ದು ನಾವು ಬೇಡಕ್ಕಂತೂ ಆಗಲ್ಲ, ನಮಗೂ ಕೂಡ ಸ್ವಾಭಿಮಾನ ಇದೆ. ಬಟ್ ಒಬ್ಬನಿಗೆ ಅನ್ಯಾಯ ಇದೆ ಅಂತ ನಾವು ಧ್ವನಿ ಮಾಡ್ತಾ ಇದ್ದೇವೆ ಹೊರತು ಕೇಸ್ ಬೇಕು ಅಂತ ನಾವು ಮಾಡ್ತಾ ಇಲ್ಲ. ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಈಗ ನಿಜವಾಗ್ಲೂ ಹ್ಯಾಂಡ್ಲ್ ಮಾಡ್ಬೇಕಂತಂದ್ರೆ ಅದು ಅವ್ರ ಸಂಸಾರಕ್ಕೆ ಬಿಟ್ಟಿದ್ದು. ಶಿ ಈಸ್ ಅ ಲೀಗಲ್ ಅಥೆಂಟಿಸಿಟಿ ಹೋಲ್ಡರ್ ಏನೋ ವಿಜಯಲಕ್ಷ್ಮಿ ಮನ್ಸು ಮಾಡದೆ ಮಾಡ್ಬೋದೇ ಹೊರತು ಆಮೇಲೆ ನನಗೇನು ಅದ್ರ ಅವಶ್ಯಕತೆನೂ ಇಲ್ಲ. ಎಲ್ಲ ಬಳೆಪೇಟೆ ಬಳೆಗಾರ ಮಾವನಂಗಡಿಲಿ ಗಿರಾಕಿಗಳಿದ್ದ ವ್ಯಾಪಾರ ಎಲ್ಲ ಬಿಡಿತಣ್ಣ, ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ, ಸಾರಿ ಅಣ್ಣ. ಅವಿರೋ ಕೇಳಿಲ್ಲ. ಬಟ್ ಆದರೆ ನಿಜವಾಗ್ಲೂ ಈ ಮಟ್ಟಕ್ಕೆ ನಾವು ತನಿಖೆ ಮಾಡಿದೀವಿ ಅಂತಂದ್ಮೇಲೆ 100% ನಮ್ಮ ಅಸಿಸ್ಟೆಂಟ್ ಈ ಕೇಸಲ್ಲಿ ಬೇಕೇ ಬೇಕಾಗತ್ತೆ. ಇಲ್ಲ ಅವನನ್ನು ನೇಣಿಗಾಕ್ತಾರೆ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರು ಚಪ್ಲಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲ, ವರ್ಸ್ ಕೇಸು ಕನ್ವಿಕ್ಷನ್ ಆಗತ್ತೆ, ಅವನೊಬ್ಬ ಆರೋಪಿ ಅಂತ ನಿರೂಪ ಆಗತ್ತೆ. ಇದನ್ನ ಮಾಡೋದ್ ಬದಲು ಅಟ್ಲೀಸ್ಟ್ ಇವತ್ತು ರಮಾಕಾಂತ್ ಕೊಟ್ಟಿರೋದು ಅಥವಾ ಇವನ್ ಕೊಟ್ಟಿರೋದು ಅಥವಾ ನಾವು ತನಿಖೆ ಮಾಡೋದನ್ನ ರಿಟ್ ಮೂಲಕ ನಾವೇನಾದ್ರೂ ಒಂದು ಡೈರೆಕ್ಷನ್ಸ್ ತಗೊಂಡ್ರೆ ಅದನ್ನ ಹೈಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಪಾಸಿಬಲಿ ದರ್ಶನ್ ರಿಲೀಸ್ ಆಗ್ತಾನೆ. ಬೌಲಿಂಗ ಫೀಲ್ಡಿಂಗ ತಪ್ಪಾಗೇನಾದ್ರು ಕೇಳದ್ನಾ? ಈ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಕಂಪ್ಲೀಟ್ ಆಗಿ ದರ್ಶನ್ನ ಫೋಕಸ್ ಮಾಡ್ಕೊಂಡು ಮಾಡಿದೆ, ಸತ್ಯನ ಫೋಕಸ್ ಮಾಡ್ಕೊಂಡು ಮಾಡಬೇಕಾಗಿತ್ತು. ಇಲ್ಲಿ ಎಲ್ಲರೂ ಕೂಡ ದರ್ಶನ್ನ ಫೋಕಸ್ ಮಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿಯೋನ್ಗೆ ಪ್ರೀತಿ ಇರಬೇಕು, ಬರೋನ್ಗೆ ಹಸ್ವು ಇರಬೇಕು. ನೀನು ಪ್ರೀತಿಯಿಂದ ಕರಿತಾ ಇಲ್ಲ, ನಿನ್ ಮನೆ ಒಳಗಡೆ ಬರೋಕ್ ನನಗೆ ಹಸ್ವಿಲ್ಲ. ಖತಮ್, ಬಾಯ್ ಬಾಯ್, ಟಾಟಾ.